ನ್ಯಾಯಾಧೀಶರ ವಿರುದ್ಧವೇ ತಿರುಗಿ ಬಿದ್ರ ಕೇಜ್ರಿವಾಲ್. ಇವರಿಂದ ನನಗೆ ನ್ಯಾಯ ಸಿಗೋ ಯಾವ ಭರವಸೆಯೂ ಇಲ್ಲ ಅಂತ ಹೇಳಿದ್ರು. ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸ್ನೇಹಿತರೆ, ದೆಹಲಿ ರಾಜಕೀಯ ಮತ್ತು ನ್ಯಾಯಾಂಗದ ನಡುವೆ ಈಗ ಒಂದು ಹೊಸ ವಿವಾದ ಶುರುವಾಗಿದೆ. ಅರವಿಂದ್ ಕೇಜ್ರಿವಾಲ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಡುವಿನ ಅಬಕಾರಿ ನೀತಿ ಪ್ರಕರಣ ಈಗ ಮತ್ತೊಂದು ತಿರುವನ್ನು ಪಡೆದಿದೆ. ಈ ಬಾರಿ ವಿಚಾರ ಕೇವಲ ಪ್ರಕರಣದ ಬಗ್ಗೆ ಅಲ್ಲ, ನ್ಯಾಯಾಧೀಶರ ನಿಷ್ಪಕ್ಷಪಾತತೆಯ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ. ಹೌದು, ದೆಹಲಿ ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ರಾಜಕೀಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ನಡುವಿನ ಸಂಬಂಧವನ್ನ ಮತ್ತೊಮ್ಮೆ ಚರ್ಚೆಗೆ ತಂದಿದೆ. ದೆಹಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಕೇಜ್ರಿವಾಲ್ ಅವರು ಸೋಮವಾರ ಅಂದರೆ ಏಪ್ರಿಲ್ 13ಕ್ಕೆ ದೆಹಲಿ ಹೈಕೋರ್ಟ್ನಲ್ಲಿ ವೈಯಕ್ತಿಕವಾಗಿ ಹಾಜರಾಗಿ ಮನವಿಯನ್ನು ಸಲ್ಲಿಸಿದ್ದು, ನ್ಯಾಯಮೂರ್ತಿ ಶರ್ಮಾ ಅವರು RSSಗೆ ಸಂಯೋಜಿತ ವಕೀಲರ ಸಂಸ್ಥೆಯಾದ ಅಖಿಲ ಭಾರತೀಯ ಅಧಿವಕ್ತ ಪರಿಷತ್ ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ 4 ಬಾರಿ ಭಾಗವಹಿಸಿದ್ದಾರೆ ಅಂತ ಆರೋಪಿಸಿದರು. ಸೊ ಈ ಕಾರಣಕ್ಕಾಗಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಸಿಬಿಐ ಸಲ್ಲಿಸಿದ ಅರ್ಜಿಯ ವಿಚಾರಣೆಯಿಂದ ನ್ಯಾಯಮೂರ್ತಿ ಶರ್ಮಾ ಅವರನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಕೇಜ್ರಿವಾಲ್ ಕೋರಿದ್ದಾರೆ. ಸೊ ಕೇಜ್ರಿವಾಲ್ ಅವರ ವಾದ ಹೀಗಿತ್ತು: ನಾನು RSS ಸಿದ್ಧಾಂತಕ್ಕೆ ವಿರುದ್ಧವಾಗಿ ರಾಜಕೀಯ ಪಕ್ಷದಲ್ಲಿದ್ದೇನೆ. ಅಂಥ ನ್ಯಾಯಾಧೀಶರು ನಡೆಸುವಂತಹ ವಿಚಾರಣೆಯಲ್ಲಿ ನನಗೆ ನಿಷ್ಪಕ್ಷಪಾತ ನ್ಯಾಯ ಸಿಗತ್ತೆ ಅನ್ನೋ ವಿಶ್ವಾಸ ಇಲ್ಲ ಅಂತ ಅವರು ಮುಂದುವರೆದು ಹೇಳ್ತಾರೆ. It is an ideological body of BJP and RSS. उनका संगठन है. No, nothing from this side, please. Wait for your turn. उनका संगठन है मैम. उनकी बॉडी में योर ऑनर 4 बार अटेंड करके आई थी. 26 दिसंबर को, 22 को, 17 मार्च 2023 को, 30 अगस्त 2024 को और 8 अगस्त 2025 को. उनकी जो आइडियोलॉजी है, हम उस आइडियोलॉजी के सख्त खिलाफ हैं और खुल के खिलाफ हैं उस आइडियोलॉजी के. और ये केस पॉलिटिकल केस है मैम. तो सुप्रीम कोर्ट बोल रहा है कि सीबीआई जो है वो पॉलिटिकल इंटरफेरेंस का शिकार हो रही है. ಸೊ ಒಂದ್ ವೇಳೆ ನ್ಯಾಯಾಧೀಶರು ನಿರ್ದಿಷ್ಟ ಸಿದ್ಧಾಂತದ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರೆ ವಿರೋಧ ಸಿದ್ಧಾಂತದ ವ್ಯಕ್ತಿಗೆ ನ್ಯಾಯ ಸಿಗತ್ತಾ ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ರು. ಇನ್ನೂ ಒಂದು ಗಂಭೀರ ಆರೋಪವನ್ನ ಕೇಜ್ರಿವಾಲ್ ಮಾಡಿದ್ದಾರೆ. ವಿಚಾರಣೆ ಮುಗಿಯೋ ಮೊದಲೇ ನ್ಯಾಯಾಲಯ ನನ್ನನ್ನ ದೋಷಿ ಅಥವಾ ಭ್ರಷ್ಟ ಎಂಬಂತೆ ಪರಿಗಣಿಸ್ತಾ ಇದೆ ಅನ್ನೋ ಭಾವನೆ ಮೂಡ್ತಾ ಇದೆ ಅಂತ ಹೇಳಿದ್ರು. ಸೊ ಇದು ಕೇವಲ ಒಂದು ವೈಯಕ್ತಿಕ ಆತಂಕ ಅಲ್ಲ, ಗಂಭೀರ, ಪ್ರಾಮಾಣಿಕ ಮತ್ತು ಸಮಂಜಸವಾದ ಆತಂಕ ಅಂತ ವರ್ಣಿಸಿದ್ದಾರೆ. ಸೊ ಈ ಮನವಿಗೆ ಸಿಬಿಐ ವಿರೋಧವನ್ನು ವ್ಯಕ್ತಪಡಿಸಿದೆ. ಸೊ ಸಿಬಿಐ ಪರ ವಕೀಲರು ಹೇಳಿದ್ದು, ನ್ಯಾಯಾಧೀಶರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾತ್ರಕ್ಕೆ ಅವರು ಪಕ್ಷಪಾತಿಗಳಾಗೋದಿಲ್ಲ. ಇದು ಕೇವಲ ಕಾನೂನು ಸೆಮಿನಾರ್ಗಳಷ್ಟೇ ಆಗಿತ್ತು. ಸೊ ಇಂಥ ಕಾರ್ಯಕ್ರಮಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಹ ಭಾಗವಹಿಸ್ತಾರೆ. ಇದನ್ನ ಬಯಾಸ್ಡ್ ಅಂತ ಹೇಳೋದು ಸರಿಯಲ್ಲ ಅಂತ ವಾದಿಸ್ತಾರೆ. ಸೊ ಸಿಬಿಐ ಇದನ್ನ ವಿಷಾದನೀಯ ಅಂತ ಕೂಡ ಕರೆದಿದೆ. ಸೊ ಇದು ನ್ಯಾಯಾಲಯದ ಮೇಲೆ ಅನಗತ್ಯ ಆರೋಪ ಹೊರಿಸೋ ಪ್ರಯತ್ನ ಅಂತ ಇವ್ರು ಹೇಳ್ತಾರೆ. ಸೊ ಈಗ ನಾನು ಆರೋಪಿ ಅಲ್ಲ, ಯಾಕಂದ್ರೆ ನಾನು ಗೌರವಾನ್ವಿತವಾಗಿ ಖುಲಾಸೆಗೊಂಡಿದ್ದೇನೆ ಅಂತ ಕೇಜ್ರಿವಾಲ್ ಅವರು ಹೇಳಿ, ನನ್ನನ್ನ ಬಹುತೇಕ ತಪ್ಪಿತಸ್ಥರು ಅಂತ ಘೋಷಿಸಲಾಯಿತು, ನನ್ನನ್ನು ಬಹುತೇಕ ಭ್ರಷ್ಟ ಅಂತ ಘೋಷಿಸಲಾಯಿತು, ಕೇವಲ ಶಿಕ್ಷೆ ಪ್ರಕಟಿಸೋದು ಮಾತ್ರ ಬಾಕಿ ಇತ್ತು. ಆದರೆ ನ್ಯಾಯಾಲಯ ವಿಚಾರಣೆ ನಡೆಸಿ ನನ್ನನ್ನು ಖುಲಾಸೆ ಮಾಡಿತು. ನಾನು ನ್ಯಾಯಾಲಯ ಮತ್ತು ನ್ಯಾಯಾಂಗವನ್ನು ಗೌರವಿಸ್ತೇನೆ. ವೈಯಕ್ತಿಕವಾಗಿ ನಾನು ನಿಮ್ಮನ್ನು ತುಂಬಾ ಗೌರವಿಸ್ತೇನೆ. ನ್ಯಾಯಾಂಗದ ಬಗ್ಗೆ ನನಗೆ ಅಪಾರ ಗೌರವವಿದೆ ಅಂತ ಕೇಜ್ರಿವಾಲ್ ಹೇಳ್ತಾರೆ. ಸೊ ಇನ್ನು ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ನ್ಯಾಯಾಂಗ ವೃತ್ತಿ ಜೀವನ 3 ದಶಕಗಳಿಗೂ ಹೆಚ್ಚು ಕಾಲ ವ್ಯಾಪಿಸಿದೆ. ಅವರು ಮಾರ್ಚ್ 28, 2022ರಂದು ದೆಹಲಿ ಹೈಕೋರ್ಟ್ನ ಖಾಯಂ ನ್ಯಾಯಾಧೀಶರಾಗಿ ಬಡ್ತಿಯನ್ನು ಪಡೆದಿದ್ದಾರೆ. ಸೊ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರು ಈ ಮನವಿಗೆ ಪ್ರತಿಕ್ರಿಯಿಸಿದ್ದು ಬಹಳನೇ ಮುಖ್ಯ. ಸೊ ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ವಿಚಾರಣೆಯಿಂದ ಹಿಂದೆ ಸರಿಯುವಂತೆ ನನಗೆ ಅರ್ಜಿ ಸಲ್ಲಿಕೆಯಾಗಿದೆ. ನಾನೀಗ ಕೇವಲ ಹಿಂದೆ ಸರಿಯೋ ಅರ್ಜಿಯ ಬಗ್ಗೆ ಮಾತ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದೇನೆ, ಪ್ರಕರಣದ ಗುಣದೋಷಗಳ ಬಗ್ಗೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೊ ವಾದ ವಿವಾದ ಆಲಿಸಿದಂತ ನಂತರ ನ್ಯಾಯಾಧೀಶರು ಕೇಜ್ರಿವಾಲ್ ಅವರ ಮನವಿಗೆ ಸಂಬಂಧಿಸಿದಂತೆ ತಮ್ಮ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಸೊ ಈ ಸಂಘರ್ಷ ಕೇವಲ ಒಂದು ವ್ಯಕ್ತಿಯ ವಿರುದ್ಧದ ಆರೋಪ ಅಲ್ಲ, ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಸಹ ಇದು ಎತ್ತಿದೆ. ನ್ಯಾಯಾಧೀಶರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಸರಿನಾ? ಅದು ಅವರ ನಿಷ್ಪಕ್ಷಪಾತತೆಯ ಮೇಲೆ ಪ್ರಭಾವ ಬೀರತ್ತಾ? ರಾಜಕಾರಣಿಗಳು ನ್ಯಾಯಾಧೀಶರ ವಿರುದ್ಧ ಇಂಥ ಆರೋಪಗಳನ್ನು ಮಾಡೋದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಅಪಾಯನ ಅನ್ನೋ ಪ್ರಶ್ನೆಗಳು. ಸೊ ಒಂದ್ ಕಡೆ ಕೇಜ್ರಿವಾಲ್ ಅವರು ತಮ್ಮ ರಾಜಕೀಯ ವಿರೋಧಾಭಾಸವನ್ನು ಎತ್ತಿ ತೋರಿಸ್ತಿದ್ದಾರೆ. ತಾವು RSSನ ವಿರುದ್ಧದ ರಾಜಕಾರಣ ಮಾಡ್ತಾ ಇರೋದ್ರಿಂದ ಆ ಸಂಘಟನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನ್ಯಾಯಾಧೀಶರಿಂದ ನ್ಯಾಯ
ನ್ಯಾಯ ಸಿಗೋದಿಲ್ಲ ಅನ್ನೋದು ಕೇಜ್ರಿವಾಲ್ ಅವರ ವಾದ. ಸೊ ಮತ್ತೊಂದು ಕಡೆ CBI ಹೇಳುತ್ತೆ ಕೇವಲ ಕಾರ್ಯಕ್ರಮಕ್ಕೆ ಹೋದ ಮಾತ್ರಕ್ಕೆ ನ್ಯಾಯಾಧೀಶರನ್ನ ಬದಲಿಸೋದು ಸರಿಯಲ್ಲ ಅಂತ. ಸೊ ಇದು ನ್ಯಾಯಾಲಯದ ಮೇಲೆ ಅನಗತ್ಯ ಒತ್ತಡ ಹೇರುವಂತಾಗತ್ತೆ ಅಂತ ಸಹ ಹೇಳುತ್ತೆ. ಇದು ಬೆಂಚ್ ಫೋರಂ ಶಾಪಿಂಗ್ ಅಂದ್ರೆ ತನಗೆ ಸರಿಹೊಂದುವ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋ ದಾರಿಗೆ ಓಪನ್ ಮಾಡಿಕೊಡುತ್ತೆ ಅಂತ CBI ಸಹ ಎಚ್ಚರಿಸಿದೆ. ಸೊ ನ್ಯಾಯಾಧೀಶರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಇಂತಹ ಅರ್ಜಿಯನ್ನು ಎದುರಿಸ್ತಿದ್ದಾರೆ ಅಂತ ಹೇಳಿದ್ದು ಗಮನಾರ್ಹ. ಸೊ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಷ್ಪಕ್ಷಪಾತತೆ ಬಹಳನೇ ಮುಖ್ಯ, ಆದರೆ ಅದನ್ನು ಸಾಬೀತುಪಡಿಸೋದು ಕಷ್ಟ. ಕೇಜ್ರಿವಾಲ್ ಅವರು ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ನೋಡಿದ್ರೆ ಸಂದೇಹ ಮೂಡುತ್ತೆ ಅಂತಾನೆ ಹೇಳ್ತಿದ್ದಾರೆ. ಸೊ ಈ ಪ್ರಕರಣ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದೆ. ಫೆಬ್ರವರಿ 27ಕ್ಕೆ ವಿಚಾರಣಾ ನ್ಯಾಯಾಲಯ ಕೇಜ್ರಿವಾಲ್ ಮತ್ತು ಇತರ 22 ಆರೋಪಿಗಳನ್ನ ಖುಲಾಸೆಗೊಳಿಸಿದ ನಂತರ CBI ಆ ಆದೇಶವನ್ನು ಪ್ರಶ್ನಿಸಿತು. ಕೊನೆಗೆ ಮಾರ್ಚ್ 9ಕ್ಕೆ CBI ಅರ್ಜಿಯ ಮೊದಲ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಶರ್ಮಾ ಅವರು, ಅಂದ್ರೆ ಈಗ ಯಾವ ನ್ಯಾಯಮೂರ್ತಿ ಬಗ್ಗೆ ಇವರು ಕಂಪ್ಲೇಂಟ್ ಅನ್ನ ಮಾಡ್ತಿದ್ದಾರೋ ಅದೇ ನ್ಯಾಯಮೂರ್ತಿ ಶರ್ಮಾ ಅವರು CBI ತನಿಖಾಧಿಕಾರಿಯ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳುವಂತೆ ವಿಚಾರಣಾ ನ್ಯಾಯಾಲಯದ ನಿರ್ದೇಶನವನ್ನ ತಡೆ ಹಿಡಿದಿದ್ರು ಮತ್ತು ವಿಚಾರಣಾ ನ್ಯಾಯಾಲಯದ ಕೆಲವು ಅವಲೋಕನಗಳು ತಪ್ಪಾಗಿದೆ ಅಂತ ಸಹ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಬದಲಾವಣೆಯ ಮನವಿ ಈಗ ಕೇಳ್ಬರ್ತಾ ಇರೋದು. ಸೊ ಕೊನೆಗೆ ನ್ಯಾಯಾಲಯವೇ ಈ ಮನವಿಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ. ನ್ಯಾಯಾಧೀಶರು ತಮ್ಮ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಇದು ಕೇವಲ ಒಂದು ಕೇಜ್ರಿವಾಲ್ ವರ್ಸಸ್ ಅಥವಾ ನ್ಯಾಯಾಧೀಶರು ಅನ್ನೋದಲ್ಲ, ಇದು ನ್ಯಾಯಾಂಗದ ನಿಷ್ಪಕ್ಷಪಾತತೆ, ರಾಜಕಾರಣಿಗಳು ನ್ಯಾಯಾಂಗವನ್ನು ಎದುರಿಸೋ ರೀತಿ ಮತ್ತು ಸಾರ್ವಜನಿಕ ನಂಬಿಕೆ ಬಗ್ಗೆಯೂ ಸಹ ಚರ್ಚೆಯನ್ನು ಹುಟ್ಟಾಕಿದೆ. ಒಂದ್ ಕಡೆ ಕೇಜ್ರಿವಾಲ್ ಅವರ ಅನುಮಾನ, ಮತ್ತೊಂದು ಕಡೆ CBI ಅವರ ವಾದ, ಮಧ್ಯದಲ್ಲಿ ನ್ಯಾಯಾಲಯದ ತೀರ್ಮಾನ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ತೀರ್ಮಾನಿಸೋದು ನ್ಯಾಯಾಲಯದ ಕೆಲಸ. ಆದರೆ ನ್ಯಾಯ ಸಿಗೋದಷ್ಟೇ ಅಲ್ಲ, ನ್ಯಾಯ ಸಿಗ್ತಾ ಇದೆ ಅನ್ನೋ ಭರವಸೆ ಜನರಿಗೂ ಸಹ ಕಾಣಬೇಕು. ಅದೇ ಪ್ರಜಾಪ್ರಭುತ್ವದ ನಿಜವಾದ ಬಲ. ನ್ಯಾಯ ಸಿಗೋದ್ರ ಜೊತೆಗೆ ನ್ಯಾಯಾಲಯದ ಮೇಲಿನ ವಿಶ್ವಾಸ ಕುಂದದಂತೆ ನೋಡ್ಕೊಳ್ಬೇಕು ಅನ್ನೋದು ಸಹ ಎಲ್ಲರ ನಿರೀಕ್ಷೆ. ಸೊ ಈ ಪ್ರಕರಣದ ತೀರ್ಪು ಏನಾಗತ್ತೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ಕಾದು ನೋಡ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.